ಪ್ರತಿ ಬಾರಿನೂ ಕೂಡ ಅವರ ಆಶ್ವಾಸ ಸಿಗ್ತಾ ಇತ್ತು. ಅದೊಂದು ನೋವು ನಂಗಿದೆ, ಈ ಬಾರಿ ನಂಗೆ ಅವರ ಆಶ್ವಾಸ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ. ಆದ್ರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ, ಅವ್ರು ಹೇಳ್ತಿರುವಂತ ವಿಚಾರಗಳು ಸಂಪೂರ್ಣವಾದಂತ ಒಂದು ಮತದಾರರನ್ನ ತಪ್ಪದಾರಿಗೆ ಎಳೆಯಕ್ಕೆ, ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಅವ್ರ ಪಾಪ ನಮ್ಮ ತಂದೆ ವಯಸ್ಸಿನ ಹಿರಿಯರವರು ರಾಘವೇಂದ್ರ ಅವರು ಗುರುಗಳಿಗೆ ಧಮಕಿ ಹಾಕಿ ಕಣ್ಣೀರಿಡಿಸ್ತಾ ಇದ್ದಾರೆ, ಮಠಾಧೀಶಗಳಿಗೆ ಫೋನ್ ಮಾಡಿ ಧಮಕಿ ಇಡಿಸ್ತಾರೆ. ನಾನು ಆತರ ಒಬ್ಬ ಗುರುಗಳಿಗೆ ಏನಾದ್ರು ನನ್ನ ಹತ್ರ ಹಗುರನ್ನ ಮಾತಾಡಿದ್ರೆ ಆ ತಾಯಿ ರೇಣುಕಮ್ಮ ನಾನು ನೋಡ್ಕೊಂತಾಳೆ. ಹಾಗಾದ್ರೆ ನಾನು ಆತರ ಮಾತಾಡಿದೀನಿ ಅಂತ ನಿಜ ಇದ್ರೆ ನಾನು ಬಂದ್ ಗಂಟೆ ಹೊಡಿತೆ, ಅವರು ಬಂದ್ ಗಂಟೆ ಹೊಡಿ. ಹಾಗಾಗಿ ಅತ್ಯಂತ ನೋವಾಗಿದೆ ನನಗೆ ಆ ಮಾತನ್ನ ಕೇಳಿ. ಯಾಕೆಂದ್ರೆ ನಮ್ಮ ತಂದೆಯಿಂದ ನಾವು ಕಲ್ತಂತದ ವಿಚಾರ, ಧರ್ಮಕ್ಕೆ ಧರ್ಮ ಕಾರ್ಯ ಮಾಡುವಂತ ಮಠ ಮಂದಿರಗಳಿಗೆ ದೇವ ಸಂಸ್ಕಾರವನ್ನ ಕೊಟ್ಟಿದ್ದು ನಮ್ಮ ಸಂಘಟನೆ. ಹಾಗೆ ಈ ಸಂದರ್ಭದಲ್ಲಿ ಅಂತ ಮಠಾಧೀಶರಿಗೆ ಧಮಕಿ ಹಾಕುವಂತ ಒಂದು ಮಾತನ್ನ ನನ್ನ ಕುಟುಂಬ ಮೇಲೆ, ನನ್ನ ಬಗ್ಗೆ, ನನ್ನ ಕಾರ್ಯಕರ್ತರ ಮೇಲೆ ವಹಿಸುವಂತ ಪ್ರಯತ್ನ ಮಾಡಿದ್ದೇನೆ. ಅತ್ಯಂತ ನೋವಿಂದ ಇವತ್ತು ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇದು ಒಂದು. ಎರಡನೇದು, ಯಡಿಯೂರಪ್ಪನವ್ರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವ ಪದವನ್ನು ಹೇಳಿದ್ದಾರೆ. ಇದೇ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಇದೇ 15 ದಿನ ಕೆಳಗೆ ಶಿಕಾರಿಪುರದಲ್ಲಾದಂತ ಬಹಿರಂಗ ಸಭೆಯಲ್ಲಿ ಕುಟುಂಬ, ನಮ್ಮ ಯಡಿಯೂರಪ್ಪನವರು, ನಿಮ್ ರಾಘಣ್ಣ, ವಿಜಯಣ್ಣ, ಅದು ಹುಲಿ ಆದ್ರೆ ಇದು ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಹೇಳಿದಂತವ್ರು ಇವತ್ತಲ್ಲೇ ವಿಜಯಣ್ಣ ಬೇಡ ಆಯ್ತಾ? ಇದೇ ನಿಮ್ ರಾಘಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೀಠದ ಜಗದ್ಗುಳ ಒಂದು ವೇದಿಕೆಯಲ್ಲಿ ರಾಘಣ್ಣನ 5 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಆಶೋಧನ ಮಾಡಬೇಕು ಅಂತೇಳಿ ಹೇಳಿದಂತ ಯಡಿಯೂರಪ್ಪ, ನಮ್ಮ ಈಶ್ವರಪ್ಪನವರು ಯಾಕೆ 15 ದಿನದಲ್ಲಿ ಬದಲಾವಣೆ ಆಯ್ತು? ಸಹಜ ಅವ್ರಿಗೆ ನೋವಾಗಿದೆ. ಅವರ ಸುಪುತ್ರ ಅಂತ ಕಾಂತೇಶಿಗೆ ಸೀಟ್ ಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು, ಮಾತು ಕೊಟ್ಟಿದ್ರು ಅಂತ ಹೇಳ್ತಾರೆ. ಮಾತು ನೋಡಿ, ಇವತ್ತು ಸಹಜವಾಗಿ ಗೌರವಂತ ಈಶ್ವರಪ್ಪನವರು, ಗೌರವಂತ ಕಾಂತೇಶ್ ಅವರು ಮನೆಗೆ ಬಂದು, ಯಡಿಯೂರಪ್ಪನವರೇ ಒಂದು ತಿಂಗಳು ನಾ ಪ್ರವಾಸವನ್ನ ಮಾಡಿದ್ದೀನಿ, ಹಾವೇರಿ ಜಿಲ್ಲೆಯಲ್ಲಿ. ವಾತಾವರಣ ಚೆನ್ನಾಗಿದೆ, ದಯಮಾಡಿ ತಾವು ಕೂಡ ಗಮನ ಕೊಡ್ಬೇಕು. ಬರೇ ಚುನಾವಣೆ ಸೀಟ್ ಅಷ್ಟೇ ಅಲ್ಲ, ಗೆಲ್ಸ್ಕೊಂಡ್ ಬರ್ಬೇಕು ನೀವು ಅಂತೇಳಿ ಈಶ್ವರಪ್ಪನವ್ರು ಹೇಳಿದಾಗ ನಮ್ಮನೆಗೆ ಬಂದಂತ ಒಂದು ಕುಟುಂಬಕ್ಕೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹೃದಯಪೂರ್ವಕ ನಾನು ಆಶೋಧನೆ ಮಾಡಿದ್ದು ನಿಜ, ಮಾತಲ್ಲ, ಹೃದಯಪೂರ್ವಕ ಆಶೋಧನೆ ಮಾಡಿದ್ದು ನಿಜ. ಆದ್ರೆ ಆ ಪ್ರೋಸೆಸ್ ಅಲ್ಲಿಂದ ಈ ಒಂದು 5-6 ತಿಂಗಳು ನಡೀತಲ್ಲ, ಇದೆಲ್ಲದು ಕೂಡ ಹೈಕಮಾಂಡ್ ಕನ್ವಿನ್ಸ್ ಆಗಿಲ್ಲ. ಹೈಕಮಾಂಡ್ ಅವ್ರದೇ ಆದಂತ 8 ರೀತಿಯಂತ ಸರ್ವೆ ಕಾರ್ಯಗಳು ಇನ್ನೊಂದು ಮಾಡಿಕೊಂಡು ಆ ಚುನಾವಣಾ ಕೇಂದ್ರದ ಸಮಿತಿ ಒಳಗೆ ಯಡಿಯೂರಪ್ಪ ಒನ್ ಆಫ್ ದಿ ಸದಸ್ಯರಷ್ಟೇ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ರಾಜ್ಯದ ನಾಯಕರುಗಳು ಇರ್ತಾರೆ, ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾರೆ, ರಾಷ್ಟ್ರದ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾರೆ, ಗೌರವಂತ ಖುದ್ದಾಗಿ ಪ್ರಧಾನಮಂತ್ರಿಗಳು ಇರ್ತಾರೆ. ಯಡಿಯೂರಪ್ಪನವ್ರ ಕುಟುಂಬಕ್ಕೆ ಸೀಮಿತವಾಗಿ ಯಾಕೆ ಸನ್ಮಾನಿಸಿದ ಈಶ್ವರಪ್ಪ ಮಾತಾಡ್ತಾ ಇದ್ದಾರೆ? ಹಾಗಾಗಿ ನನಗೆಲ್ಲೋ ಅನಿಸ್ತಾ ಇರೋದು, ಇವತ್ತು ಅವರ ಆಕ್ರೋಶ ಯಡಿಯೂರಪ್ಪನ ಕುಟುಂಬದ ಬಗ್ಗೆ ಅಲ್ಲ. ಯಡಿಯೂರಪ್ಪನ ಕುಟುಂಬ ಕೇವಲ ನಿಮಿತ್ತ ಮಾತ್ರ. ನಿಜವಾದ ಅವರು ಸಿಟ್ಟಿರೋದು ಹೈಕಮಾಂಡ್ ಮೇಲೆ. ಹೈಕಮಾಂಡ್ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ಅವ್ರು ಹೇಳಿದಾರೆ ಮೊನ್ನೆ, ವಿಡಿಯೋ ಕ್ಲಿಪ್ ಕಳಿಸ್ಕೊಡ್ತೀನಿ, ಹೈಕಮಾಂಡ್ಗೂ ಬುದ್ಧಿ ಕಲಿಸ್ಬೇಕು, ನಾನು ಯಡಿಯೂರಪ್ಪನ ಕುಟುಂಬಕ್ಕೂ ಬುದ್ಧಿ ಕಲಿಸ್ಬೇಕು. ನಾವು ಈ ಮೊನ್ನೆವರೆಗೂ ಕೂಡ ಒಬ್ಬ ಕಾರ್ಯಕರ್ತರಾಗಿ ಅವರಿಗೆ ಸ್ಥಾನಮಾನಗಳು, ಇವತ್ತು ಗೌರವಿತ ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದಂತ ಕಾರ್ಯಕರ್ತ ಈ ತರ ಮಾತಾಡಿದ್ರೆ, ಸಾಮಾನ್ಯ ಕಾರ್ಯಕರ್ತರು ಏನು ಇಲ್ದಂತವ್ರು ಪಾಪ ದೇಶಕ್ಕೋಸ್ಕರ ದುಡಿಯಂತ ಕಾರ್ಯಕರ್ತ ಪರಿಸ್ಥಿತಿ ಏನಾಗ್ಬೋದು? ಹಾಗಾಗಿ ಪಕ್ಷ ಉಳಿಸ್ಬೇಕು, ಹಿಂದುತ್ವ ಉಳಿಸ್ಬೇಕು. ಯಾಕೆ ಯಡಿಯೂರಪ್ಪನವರು ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣನ ಆಚರಣೆ ಮಾಡೋದು, ಹೋರಾಟ ಮಾಡಿದ್ರೆ ನಿಮ್ಮ ಯಡಿಯೂರಪ್ಪನವ್ರು ತಾನೆ, ಅವರು ಕೂಡ ಕಾರ್ಯಕರ್ತರು ಹೋಗಿದ್ದು ತಾನೆ. ಕಾಶ್ಮೀರಲ್ಲಿ ಲಾಲ್ ಚೌಕಲ್ಲಿ ಧ್ವಜಾರೋಹಣ ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕರ್ನಾಟಕದಿಂದ ವಿಮಾನದಲ್ಲಿ ಯಡಿಯೂರಪ್ಪನವ್ರು ಕೂಡ ಕರ್ಕೊಂಡು ಹೋದಾಗ ಗ್ರೆನೇಡ್ ದಾಳಿ ನಡೀತಲ್ಲ, ಅವಾಗ ಕೂಡ ಅದು ಯಡಿಯೂರಪ್ಪನವ್ರು ತಾನೆ. ಕರ್ತವ್ಯಕ್ಕೆ 2 ಸತಿ ಹೋಗಿ ಕರ್ತವ್ಯಕರು ಪೊಲೀಸ್ ಕಸ್ಟಡಿಗೆ ಹೋದ್ರೆ ಊಟ ಚೆನ್ನಾಗಿ ಸಿಗ್ಬೋದು, ಆದ್ರೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲ್ಲ ಅಂತೇಳಿ ಎಲ್ಲ ಕರ್ತವ್ಯಕರನ್ನು ಕಾಡಲ್ಲಿ ಕರ್ಕೊಂಡು ಹೋಗಿ ಅಡ್ಡದಾರಿ ಮುಖಾಂತರ ನುಗ್ಗಿದ್ದು ಯಡಿಯೂರಪ್ಪನವ್ರು ತಾನೆ. ಹಾಗಾಗಿ ಹಿಂದುತ್ವವನ್ನ ಅಡ್ವರ್ಟೈಸ್ಮೆಂಟ್ ಉಪಯೋಗಿಸ್ಕೊಂಡಿಲ್ಲ ಯಡಿಯೂರಪ್ಪನವರು. ಹಿಂದುತ್ವ ನಮ್ಮ ರಕ್ತದಲ್ಲಿ, ನಮ್ಮ ಜೀವನದ ಒಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ. ಉದಾಹರಣೆಗೆ ನಮ್ಮ ಭಾಗ್ಯಲಕ್ಷ್ಮಿ ತಾಯಿಂದರು, ಒಂದು ಹೆಣ್ಣು ಮಗನ ಭ್ರೂಣ ಹತ್ಯೆ ತಡಿಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರು ತೆಗೆದುಕೊಂಡಂತ ಭಾಗ್ಯಲಕ್ಷ್ಮಿ ಸ್ಕೀಮು, ಅದು ಹಿಂದುತ್ವ ತಾನೆ. ಸರ್, ಇಲ್ಲಿ ಚುನಾವಣೆ ನಡೀತಾರೆ, ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ.
ಯಾವುದೇ ಕುಟುಂಬ ವಿಚಾರಗಳು ಇಲ್ಲ ಸರ್. ನಮ್ ಸಿದ್ಧಾಂತ ಅವ್ರ ಸಿದ್ಧಾಂತ, ನಾವು ಮಾಡಿದಂತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರಗಳಿರ್ಬೋದು, ನಮ್ಮ ವಿಶ್ವ ನಾಯಕ ಮೋದಿಜಿಯವರು ಮಾಡಿದಂತ ಒಂದು ಕಾರ್ಯ ಇರ್ಬೋದು, ಸನ್ಮಾನಿಸಿದ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು, ಅತ್ಯಂತ ನೋವಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 3-4 ದಿನದ ಪ್ರವಾಸದಲ್ಲಿ ಉಪಯೋಗಿಸಿದ ಪದಗಳು, ಹಡಬಿಟ್ಟಿ ದುಡ್ಡು, ನಮ್ಮಪ್ಪನು ಮುಖ್ಯಮಂತ್ರಿ ಸಂತೋಷ. ನಂಗೆ ಗೌರವಂತ ಬಂಗಾರಪ್ಪನವ್ರ ಬಗ್ಗೆ ಅತೀವವಾದಂತ ಗೌರವ ಇಟ್ಕೊಂತ ಕುಟುಂಬದಲ್ಲಿ ನಾನು ಕೂಡ ಒಬ್ಬ. ಕಾರ್ಯಕರ್ತರಿಗೆ ಚೇಲಾಗಳು, ಇದೇ ಕಾರ್ಯಕರ್ತರು ಪೂಜ್ಯ ಬಂಗಾರಪ್ಪನವ್ರನ್ನ ಸಂಸತ್ ಸದಸ್ಯರಾಗಿ ಮಾಡಿದ್ರು ಒಂದು ಟರ್ಮ್ ನಲ್ಲಿ. ಇದೇ ಬಿಜೆಪಿಯ ಕಾರ್ಯಕರ್ತರು ಮಧು ಬಂಗಾರಪ್ಪ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗ ಹಗಲು ದುಡಿಮೆ ಮಾಡಿದ್ರು. ಈ ಭಾಜಪ ಕಾರ್ಯಕರ್ತರಿಗೆ ಚೇಲಾಗಳು ಅಂತ ನಿನ್ನ ಪದ ಶಿಕಾಯತಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಎಷ್ಟು ದರ್ಪದ ಮಾತು, ಎಷ್ಟು ಅಹಂಕಾರದ ಮಾತು ತಾವು ಇಷ್ಟ ಮಾಡ್ತಾರೆ. ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ನನಗೆ ಈ ಚುನಾವಣೆಯಲ್ಲಿ ಫ್ರೇಮ್ ಕ್ಷೇತ್ರದ ಅಭಿವೃದ್ಧಿ ಇವತ್ತೇನಾಗಿದೆ, ಮುಂದೆ ಏನಾಗಬೇಕು ಇದನ್ನ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಮಾಡ್ತಿದ್ದೀನಿ. ನಮ್ಮ ಹಿಂದುತ್ವನ ಇಡೀ ಪ್ರಪಂಚ ಒಪ್ಕೊಂಡಿದೆ. ಈ ಸಂದರ್ಭದಲ್ಲಿ ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಚುನಾವಣೆ ಒಂದು ಪ್ರಚಾರವನ್ನು ನಾವೆಲ್ಲ ಸೇರಿ ಮಾಡ್ತೀವಿ. ಹಿಂದುತ್ವ ತಾನೆ. ಹಾಗಾಗಿ ಹಿಂದುತ್ವದ ಬಗ್ಗೆ ಯಾರಿಂದನೂ ಯಡಿಯೂರಪ್ಪ ಕುಟುಂಬ ಆಗ್ಲಿ, ಯಡಿಯೂರಪ್ಪನವರಾಗ್ಲಿ, ಭಾಜಪ ಆಗಿ ಕಲಿಬೇಕಾಗಿಲ್ಲ. ಇವತ್ತು ಮೆಚುರಿಟಿ ಮಾಡ್ಕೊಂತ ಬಂದಿದ್ದೀವಿ. ವಿಶೇಷವರು ಹೇಳ್ತಾ ಇದೆ, ನಾನು ಮೋದಿಯವರ ಫೋಟೋ ಹಾಕೊಂಡು ನಾಳೆ ನಾ ಗೆದ್ರೆ ನಾನು ಮೋದಿಗೆ ಅಯ್ಯ ಸ್ವಾಮಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತವಾದಂತ ಅಭ್ಯರ್ಥಿ ನಿಮ್ ರಾಘಣ್ಣನ ನಮ್ಮ ಕಾರ್ಯಕರ್ತರು ಹೈಕಮಾಂಡ್ ಆಶೀರ್ವಾದ ಮಾಡಿ ಸ್ಪರ್ಧೆ ಮಾಡಂತ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನಾನ್ ಗೆದ್ದು ಹೋಗಿ ಮಾತ್ರ ಅಲ್ಲಿ ಮೋದಿಜಿಯವರ ಪರವಾಗಿ 28 ಕ್ಷೇತ್ರದಲ್ಲಿ 27 ಭಾಜಪ ಎನ್ಡಿಎ ಗೆಲ್ಲಿ, ಇಲ್ಲಿ ಮಾತ್ರ ನಾನು ಗೆಲ್ಲಿ ಅಂದ್ರೆ ಮೊನ್ನೆಯವರು ಹೊಗಳುತ್ತಿದ್ದ ಈಶ್ವರಪ್ಪನವರು ಈ 2 ವಾರದಲ್ಲಿ ವ್ಯತ್ಯಾಸ ಆಗಿ ಕಾಂತೇಶನ್ ಸೀಟ್ ಸಿಕ್ಕಿಲ್ಲ ಅಂತೇಳಿ ಏನ್ ಮಾತಾಡ್ತಾ ಇದ್ದಾರೆ. ಜನ ಪ್ರಜ್ಞಾವಂತರು ಎಲ್ಲದೂ ಗಮನಿಸ್ತಾ ಇದ್ದಾರೆ. ಇದೇ ಪ್ರೀತಿ 2 ವಾರ ಕೆಳಗಿದ್ದು 2 ವಾರದಲ್ಲಿ ಇಷ್ಟೊಂದು ಬದಲಾವಣೆ ಯಾಕಾಯ್ತು? ಅಥವಾ ವಿಜಯಣ್ಣನ ಬಗ್ಗೆ ವಿಶ್ವಾಸ ಇಲ್ಲ ಅಂದಿದ್ರೆ ಇವತ್ ಮಾತ್ರಕ್ಕಿಂತ ಅವತ್ತು ಮಾಡಿದ್ದಿಲ್ಲ ಕೇಳಬಹುದಿತ್ತಲ್ಲ. ಮೊನ್ನೆವರೆಗೂ ಯಾಕೆ ಸುಮ್ಮಿದ್ರು ಪಾಪ. ಹಾಗಾಗಿ ಈ ರೀತಿಯಂತ ದ್ವಂದ್ವ ನೀತಿ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಇನ್ನೂ ವಿಶ್ವಾಸ ಇದೆ. ಗೌರವಂತ ನಾಯಕರಂತ ಈಶ್ವರಪ್ಪನವರು ಇನ್ನೂ ಕೂಡ ಒಳ್ಳೆಯ ಒಂದು ಚಿಂತನೆ ಮಾಡಿ ಅವರ ಆಶ್ವಾಸ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ.